ರನ್ಯಾಗಾಗಿ ಏರ್ಪೋರ್ಟ್ನಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಪ್ರಕರಣ ಗೌರವ್ ಗುಪ್ತಾಗೆ ನೆರವಾಗಲು ಈಗ ಮತ್ತೊಬ್ಬ ಐಪಿಎಸ್ ಅಧಿಕಾರಿಯನ್ನ ನೇಮಿಸಲಾಗಿದೆ. ಐಪಿಎಸ್ ವಂಶಿ ಕೃಷ್ಣರನ್ನ ನೇಮಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಶಿಷ್ಟಾಚಾರ ಸೌಲಭ್ಯ ದುರ್ಬಳಕೆ ಬಗ್ಗೆ ತನಿಖೆಗೆ ಸಹಕರಿಸಲು ಈಗ ಐಪಿಎಸ್ ವಂಶಿ ಕೃಷ್ಣ ಅವರು ಗೌರವ್ ಗುಪ್ತಾ ಅವರ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆ ಆಗಿದೆಯಾ ಇಲ್ವಾ, ಇದರಲ್ಲಿ ಇವರ ಪಾತ್ರ ಏನು, ಇದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಸರ್ಕಾರ ಒಂದು ಆದೇಶ ಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡಿದೆ. ಅದಕ್ಕೆ ಈಗ ಸಮಿತಿಯ ಮೇಲುಸ್ತುವಾರಿಯನ್ನ ಗೌರವ್ ಗುಪ್ತಾ ಅವರು ವಹಿಸಿಕೊಂಡಿದ್ದಾರೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಈಗ ಗೌರವ್ ಗುಪ್ತಾ ಅವರಿಗೆ ಹೆಚ್ಚುವರಿ ಸಾಥ್ ಕೊಡೋದಕ್ಕೆ ಐಪಿಎಸ್ ವಂಶಿಕೃಷ್ಣ ಅವರನ್ನ ನೇಮಕ ಮಾಡಲಾಗಿದೆ. ಆ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ದಿವ್ಯಾ, ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ಒಂದು ತನಿಖೆನ ಮಾಡಬೇಕು ರಾಮಚಂದ್ರ ರಾವ್ ಅವರ ವಿರುದ್ಧ ಅಂತೇಳಿ ಒಂದಷ್ಟು ಮಾಹಿತಿಗಳಿತ್ತು. ಜೊತೆಗೆ ಆದೇಶವನ್ನು ಕೂಡ ರಾಜ್ಯ ಸರ್ಕಾರವನ್ನು ಮಾಡಿತ್ತು. ಯಾಕೆಂದರೆ ಬಸವರಾಜ್ ಅವರು DRI ಅಧಿಕಾರಿಗಳ ಮುಂದೆ ಕೊಟ್ಟಿರುವಂಥ ಹೇಳಿಕೆಯ ಪ್ರಕಾರ ಬಸವರಾಜ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನನಗೆ ಹಿರಿಯ ಅಧಿಕಾರಿ ರಾಮಚಂದ್ರ ರಾವ್ ಅವರು ತುಂಬ ವರ್ಷಗಳಿಂದ ಪರಿಚಯ. ಅವರು ನನಗೆ ಹೇಳಿದರು, ನನ್ನ ಕುಟುಂಬಸ್ಥರು ಏರ್ಪೋರ್ಟ್ಗೆ ಬಂದ ಸಂದರ್ಭದಲ್ಲಿ ಮತ್ತು ಹೋಗುವ ಸಂದರ್ಭದಲ್ಲಿ ಅರೈವಲ್ ಇರ್ಬೋದು, ಡಿಪಾರ್ಚರ್ ಇರ್ಬೋದು, ಎರಡು ಸಂದರ್ಭದಲ್ಲೂ ಕೂಡ ಅವ್ರಿಗೆ ಗ್ರೀನ್ ಚಾನಲನ್ನು ಮಾಡಿಕೊಡ್ಬೇಕು ಮತ್ತು ಅವ್ರಿಗೆ ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿದರು. ಆ ರೀತಿಯಲ್ಲಿ ನಾನು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೆ. ಅದರ ಜೊತೆಗೆ ರನ್ಯರಾವು ಕೂಡ ನನಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ. ಆ ಹಿನ್ನೆಲೆಯಲ್ಲಿ ಅವತ್ತು ಅಂದರೆ ಮಾರ್ಚ್ 3ನೇ ತಾರೀಕು ರನ್ಯರಾವು ಬರುವಂಥ ಸಂದರ್ಭದಲ್ಲಿ ಆಕೆ ನನಗೆ ಫೋನನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ನಾನು ಅವ್ರಿಗೆ ಗ್ರೀನ್ ಚಾನಲನ್ನು ನಾನು ಮಾಡಿಕೊಟ್ಟಿದ್ದೆ ಅನ್ನೋದ್ರ ಬಗ್ಗೆ ಒಂದು DRI ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ರಾಮಚಂದ್ರ ರಾವ್ ಅವರು ಶಿಷ್ಟಾಚಾರದ ಉಲ್ಲಂಘನೆಯನ್ನು ಮಾಡಿದ್ದಾರೆ. ಜೊತೆಗೆ ಅವರ ಸೂಚನೆಯ ಮೇರೆಗೆ ಇಷ್ಟೆಲ್ಲ ಆಗಿರುವಂಥದ್ದು ಅನ್ನೋದ್ರ ಬಗ್ಗೆ ಆರೋಪಗಳು ಕೇಳಿಬಂದಿತ್ತು. ಅದಕ್ಕೋಸ್ಕರ IAS ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಬೇಕು ಅಂತೇಳಿ ಆದೇಶವನ್ನು ಮಾಡಿದರು. ಈಗ ಹೊಸದಾಗಿ ಮತ್ತೊಂದು ಆದೇಶ ಬಂದಿದೆ. DIG ವಂಶಿ ಕೃಷ್ಣ ಅವರನ್ನು ಈ ಪ್ರಕರಣದ ತನಿಖಾಧಿಕಾರಿಯನ್ನಾಗಿ ನೇಮಕವನ್ನು ಮಾಡಿರುವಂಥದ್ದು. ತನಿಖಾಧಿಕಾರಿಯಾಗಿ ಅವರು ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ DG ರಾಮಚಂದ್ರ ರಾವ್ ಅವರ ವಿಚಾರಣೆಗೊಳಪಡಿಸಬೇಕು, ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಬೇಕು. ಇನ್ನುಳಿದಂತೆ ಬಸವರಾಜ್ ಇರ್ಬೋದು, ಜೊತೆಗೆ ಬೇರೆ ಬೇರೆಯ ಅಧಿಕಾರಿಗಳು ಯಾರ್ಯಾರು ಇದರಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ಅವರೆಲ್ಲದ್ರ ಬಗ್ಗೆನೂ ಕೂಡ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕಾಗತ್ತೆ. ಈಗ ಸದ್ಯಕ್ಕೆ ಕೊಟ್ಟಿರುವಂಥ ಆದೇಶ ಏನಿತ್ತು, ಆದೇಶದ ಮೇಲೆ ಈಗ ತನಿಖೆ ಕೂಡ ಪ್ರಾರಂಭ ಆಗ್ತಾ ಇರುವಂಥದ್ದು. ದಿವ್ಯಾ.